Forever on fire. ದೋಸ್ತಿ ಪಕ್ಷಗಳ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಲ್ಲಿ ಕಾಂಗ್ರೆಸ್ ಭರ್ಜರಿಯಾದಂಥ ಒಂದು ಕೌಂಟರನ್ನೇ ಕೊಟ್ಟಿದೆ. ದೊಡ್ಡ ಜನಾಂದೋಲನ ಒಂದು ಸಭೆಯನ್ನು ಇವತ್ತು ಕಾಂಗ್ರೆಸ್ ಆಯೋಜನೆ ಮಾಡಿತ್ತು. ಈ ಸಭೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮೇಲೆ ನೀವು ಆರೋಪವನ್ನು ಮಾಡ್ತಾ ಇದ್ದೀರಿ, ಹಗರಣವೇ ಅಲ್ಲದ ಒಂದು ಹಗರಣದ ವಿಚಾರವನ್ನು ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡು ನೀವಿಂಥ ಕೆಲಸ ಮಾಡ್ತಾ ಇದ್ದೀರಾ, ಇದು ಸರಿನಾ? ನಾನೆಲ್ಲಾದರೂ ಸಿದ್ದರಾಮಯ್ಯನಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದೇ ಒಂದು ಸಹಿಯನ್ನು ಹಾಕಿರತಕ್ಕಂಥ ಒಂದೇ ಒಂದು ತುಣುಕು ಕಾಗದ ಆದರೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆಯಾ? ಜಮೀನು ಕಳ್ಕೊಂಡಿದ್ದು ನನ್ನ ಪತ್ನಿ, ಅದಕ್ಕೆ ಬದಲಿಯಾಗಿ ನಿವೇಶನ ಕೊಟ್ಟಿದ್ದು ಮುಡಾದವರು, ಈ ಜಮೀನನ್ನು ವಶಪಡಿಸ್ಕೊಂಡಿದ್ದೇ ಮುಡಾದವರು, ಈ ಒಂದು ಬದಲಿ ನಿವೇಶನ ಕೊಟ್ಟಾಗ CM ಆಗಿದ್ದಿದ್ದೇ ಬೊಮ್ಮಾಯಿಯವರು. ಅಂದರೆ ನಾನು ಎಲ್ಲೂ ಕೂಡ ಅಧಿಕಾರದಲ್ಲಿರಲಿಲ್ಲ, ವಿರೋಧ ಪಕ್ಷದ ನಾಯಕನಾಗಿ ನಾನಿದ್ದೆ, ನಾನು DCM ಆದ ಕಾಲದಲ್ಲಿ ಈ ಜಮೀನು ನಮಗೆ ಬಂದಿರಲಿಲ್ಲ. ಸೊ ಇಂಥ ಒಂದು ವಿಚಾರಗಳನ್ನ ಇಟ್ಕೊಂಡು ಹೇಗೆ ನೀವು ಈ ಥರ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ? ವಿಷಯನೇ ಇಲ್ಲ ಇದರಲ್ಲಿ, ಅಂಥ ವಿಷಯ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ. JDS BJP ನೀವೇನೇ ಷಡ್ಯಂತ್ರವನ್ನು ಮಾಡ್ಕೊಳ್ಳಿ, ನಾನು ಅದಕ್ಕೆ ಜಗ್ಗಲ್ಲ ಬಗ್ಗಲ್ಲ ಅಂತ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು. ಶೂನ್ಯದಿಂದ ರಾಜಕೀಯ ಜೀವನ ಶುರುವಾಯಿತು. 83 ಎಲೆಕ್ಷನ್ ನಿಂತ್ಕೊಂಡಾಗ ನನಗೆ ಠೇವಣಿ ಕಟ್ಟಕ್ಕೂ ನನ್ನ ಬಳಿ ಹಣ ಇರಲಿಲ್ಲ. ಯಾರೋ ಒಬ್ಬರು ಗೊತ್ತಿರ್ತಕ್ಕಂಥವ್ರು ಹೋಗಿ ಒಂದು 250 ರೂಪಾಯಿ ಹಣವನ್ನು ಅವತ್ತಿಗೆ ಕಟ್ಟಿದ್ರು. ಅಲ್ಲಿಂದ ರಾಜಕೀಯ ಜೀವನ ಶುರು ಮಾಡ್ಕೊಂಡಿರೋನು. ನಾನು CM ಆಗಿದ್ದವನು, ಇದಕ್ಕಿಂತ ಮುಂಚೆ ಕೂಡ CM ಆಗಿದ್ದವನು, ಈಗಲೂ CM ಆಗಿದ್ದೀನಿ. ನಿವೇಶನ ಮಾಡ್ಕೋಬೇಕು. 10-14 ಸೈಟ್ ವಿಚಾರ ಇದು. 14 ಸೈಟ್ಗಳು ಒಬ್ಬ ಮುಖ್ಯಮಂತ್ರಿ ಆಗಿದ್ದವನಿಗೆ ದೊಡ್ಡ ವಿಷಯನ ಮಾಡಿಕೊಳ್ಳಬೇಕು ಎಂದಿದ್ದರೆ ಮನೆ ಕಟ್ಟಕ್ಕೆ ಹೋಗಿ ಸಾಲ ಮಾಡಿಕೊಂಡು ಸಾಲ ತೀರ್ಸೋಕ್ಕಾಗದೆ ಮನೆ ಮಾರ್ಕೊಂಡವನು ನಾನು. ನನ್ನದು ಪರಿಶುದ್ಧ ರಾಜಕಾರಣ, ಸಚ್ಚಾರಿತ್ರದ ರಾಜಕಾರಣ ಇಟ್ಕೊಂಡು ನಾನು ಬಂದಿದ್ದೀನಿ ಇಲ್ಲಿವರೆಗೂ ಕೂಡ. ನನ್ನ ಮೇಲೆ ಜನ ನನಗೆ ಹಣ ಕೊಟ್ಟು ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಎಷ್ಟೇ ಒಗ್ಗಟ್ಟಾಗಿ ಈ JDS BJP ಅವರು ಪಾದಯಾತ್ರೆ ಮಾಡಿಕೊಂಡ್ರೂ ಕೂಡ ಅದಕ್ಕೆಲ್ಲ ಸಿದ್ದರಾಮಯ್ಯ ಹೆದರಲ್ಲ. ಹಗರಣವೇ ಅಲ್ಲದಂಥ ಮುಡಾ ಪ್ರಕರಣಕ್ಕೆ ಹಗರಣದ ಬಣ್ಣ ಹಚ್ತಾ ಇದ್ದಾರೆ ಇವರು. ಮುಡಾ ಕೇಸ್ನಲ್ಲಿ ನಮ್ಮ ಪಾತ್ರ ಏನೇನೂ ಇಲ್ಲ. ಸಹಿ ಮಾಡಿರ್ತಕ್ಕಂಥ ಒಂದೇ ಒಂದು ಆದೇಶ ತೋರಿಸ್ಬಿಡ್ಲಿ ಯಾರಾದರೂ, ನಾನು ಮಾಡಿಲ್ಲ. JDSನವರು ಈಗ ಕೋಮುವಾದಿಗಳ ಜೊತೆ ಸೇರಿಕೊಂಡು ಇಂಥ ಷಡ್ಯಂತ್ರ ಹೆಣೆದಿದ್ದಾರೆ. ಕೇಂದ್ರದ ಕುಮ್ಮಕ್ಕು ಕೂಡ ಇದಕ್ಕಿದೆ. ಕೇಂದ್ರದೊಂದಿಗೆ ಶಾಮೀಲಾಗಿ ಸರ್ಕಾರವನ್ನು ವೀಕ್ ಮಾಡುವ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ವಿರುದ್ಧವಾಗಿಯೂ ಕೂಡ ಸಿದ್ದರಾಮಯ್ಯ ಅವರು ಅಬ್ಬರಿಸಿದ್ದಾರೆ. ಓವರಾಲ್ ಆಗಿ ನನ್ನ ರಾಜಕಾರಣದ ಜೀವನವೇ ನಿಷ್ಕಳಂಕವಾಗಿದೆ, ನನ್ನ ರಾಜಕಾರಣದ ಜೀವನ. ಇದ್ಯಾವುದೋ 10 ಸೈಟು 14 ಸೈಟ್ಗೆ ನಾನು ಆಸೆ ಪಟ್ಕೊಂಡು ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ನಾನು ಮಾಡಬೇಕಾಗಿತ್ತು. ಅದನ್ನು CM ಆಗಿದ್ದಾಗೆ ಬೇಕಾದಷ್ಟು ಮಾಡಿಬಿಡ್ತಾ ಇದ್ನಲ್ರಿ. ಈ ಸೈಟ್ ಕೊಟ್ಟಿರೋದೇ BJP ಅವರು, ಕಳ್ಕೊಂಡಿರೋರು ನನ್ನ ಪತ್ನಿ ಜಮೀನು, ಅವ್ರ ಸಹೋದರನ ಕಡೆಯಿಂದ ಜಮೀನು ಬಂದಿತ್ತು, ಬದಲಿ ನಿವೇಶನ ಬೇರೆ ಕಡೆ ಕೊಟ್ಟಿದ್ದಾರೆ. ಇದರಲ್ಲಿ ನಾನೇನು ಮಾಡಿದ್ದೀನಿ ಇದರಲ್ಲಿ? ಸರಿ, ಜಮೀನು ಕಳ್ಕೊಂಡು ಸೈಟು ತೊಗೋಬಾರ್ದು ಅಂತ ಅರ್ಥ ನಮ್ಮ ಫ್ಯಾಮಿಲಿ ಕಡೆಯವರು? ಏನು ಅರ್ಥ ಇದ್ರ ಹುನ್ನಾರ ಏನು ಅಂತ ಕೂಡ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ನಿಮ್ಮ ಆಶೀರ್ವಾದದ ಫಲದಿಂದ 4 ದಶಕಗಳ ಕಾಲ ಈ ರಾಜ್ಯದ ರಾಜಕೀಯದ ಮುಂಚೂಣಿನಲ್ಲಿರ್ತಕ್ಕಂಥ ಅವಕಾಶವನ್ನ ಒದಗಿಸಿಕೊಟ್ಟಿದ್ರಿ. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು 0 ಇಂದ. ಇಡೀ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ನಾನು ಮತ್ತು ಮಹೇಶ MLC ಆಗಿದ್ರು. ಅವನು ಸ್ಕೂಟ್ರು, ಆ ಸ್ಕೂಟ್ರಲ್ಲಿ ಆಂಬ್ಯುಲೆನ್ಸ್ಗೆ ಬಂದು ಚುನಾವಣೆಯಲ್ಲಿ ಗೆದ್ದೆ ನಾನು. 83ರಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ನೀವೇ ಗೆಲ್ಲಿಸಿದವರು ಅನೇಕ ಜನ, ಚಾಮುಂಡೇಶ್ವರಿ ಕ್ಷೇತ್ರದ ಜನ ಇಲ್ಲಿದ್ದೀರಿ, ನೀವೇ ಗೆಲ್ಲಿಸಿದ್ರಿ. 63,000 ರೂಪಾಯಿ ಚುನಾವಣೆ ಖರ್ಚಾಯ್ತು. 2 ವರ್ಷ ಶಾಸಕನಾಗಿದ್ದೆ, ಮತ್ತೆ ಚುನಾವಣೆ ಬಂತು, ಮತ್ತೆ ಜನರೇ ಗೆಲ್ಲಿಸಿದ್ರು. ನನ್ನ 9 ಚುನಾವಣೆಗಳನ್ನು ಕೂಡ ಜನರೇ ಗೆಲ್ಲಿಸಿದ್ದಾರೆ ಹೊರತು ನಾನು ಮನೆಯಿಂದ 1 ರೂಪಾಯಿ ಖರ್ಚು ಮಾಡಿಲ್ಲ. ಆಸ್ತಿ ಮಾಡಬೇಕು, ಜಮೀನುಗಳಲ್ಲಿ ಮಾಡಬೇಕು, ಪ್ರಾಪರ್ಟಿ ಮಾಡಬೇಕು, ಬಿಲ್ಡಿಂಗ್ಗಳನ್ನು ಕಟ್ಟಬೇಕು ಅಂತಕ್ಕಂಥ ವ್ಯಾಮೋಹ ಇಲ್ಲ. ನಾನು ರಾಜಕೀಯ ಪ್ರಾರಂಭ ಮಾಡಿದ್ದು 0 ಇಂದ. ನಿಮಗೆ ನಿಜ ಹೇಳಬೇಕು ಅಂದ್ರೆ 1983ನೇ ಇಸ್ವಿನಲ್ಲಿ ನಾನು ಡಿಪಾಸಿಟ್ ಹಣ ಕಟ್ಟಬೇಕಾದ್ರೆ ನನ್ನ ಹತ್ರ 1 ರೂಪಾಯಿ ಇರಲಿಲ್ಲ. ನಾನು ಕೋರ್ಟ್ನಲ್ಲಿ ಲಾಯರ್ ಕೆಲಸ ಮಾಡ್ಕೊಂಡಿದ್ದೆ. ಮೈಸೂರು ತಾಲೂಕಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಜನರು ಬಂದು ನೀವು ಚುನಾವಣೆಗೆ ನಿಲ್ಲೇಬೇಕು ಅಂತ ಹೇಳಿದ್ರು. ನಮ್ಮ ಆಫೀಸ್ ಕ್ಲರ್ಕ್ ಆನಂದ ಇವತ್ತು ಬದುಕಿಲ್ಲ.
ಅವನಿಗೆ ಹೇಳಿ, ಅವತ್ತು ಡಿಪಾಸಿಟ್ ಹಣ 250 ರೂಪಾಯಿ, 250 ರೂಪಾಯಿನೂ ಕೂಡ ನನ್ನ ಹತ್ರ ಇರಲಿಲ್ಲ. ಆ 250 ರೂಪಾಯಿನ ಆನಂದ ಕಟ್ಟದ. 2021ರಲ್ಲಿ ಸೈಟ್ ಕೊಟ್ಟಾಗ ಯಾರ ಅಧಿಕಾರದಲ್ಲಿದ್ರು? ಬಿಜೆಪಿ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ. ಎಲ್ಲಿದೆ ತಪ್ಪು? ಎಲ್ಲಿದೆ ತಪ್ಪು? ಏನಾರು ತಪ್ಪು ಮಾಡಿರ್ತಕ್ಕಂಥದ್ದು ಮೂಢ. ಯಾಕಂದ್ರೆ ಬಿಜೆಪಿಯವರು ಹೇಳ್ತಾರೆ ತಪ್ಪು ಮಾಡಿದ್ದಾರೆ, ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವರೇ ಕೊಟ್ಟಿದ್ದಾರೆ. ಅಟಾನಮಸ್ ಬಾಡಿ ಅದು. ಮೂಡಾದಲ್ಲಿ ಬೋರ್ಡ್ ನಲ್ಲಿ ಬಿಜೆಪಿಯವರು ಇದ್ದಾರೆ, ಜೆಡಿಎಸ್ ನವರು ಇದ್ದಾರೆ, ಕಾಂಗ್ರೆಸ್ ನವರು ಇದ್ದಾರೆ, ಎಲ್ಲ ಇದ್ದಾರೆ. ಅವರು ಇಂಡಿಯನ್ ವಿಸ್ಡಮ್ ಕೊಟ್ಟಿದ್ದಾರೆ. ನಮ್ ತಪ್ಪದು. ನಾನು ಬದುಕಿರೋವರೆಗೂ ಕೂಡ ಹೋರಾಟ ಮಾಡ್ತೀನಿ. ಈ ಬಿಜೆಪಿಯವರು ಜೆಡಿಎಸ್ ನವರು ಸೇರ್ಕೊಂಡು ದುರುದ್ದೇಶದಿಂದ ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಾನು ಜಗ್ಗವನಲ್ಲ, ನಾನು ಬಗ್ಗವನು ಅಲ್ಲ. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ.